देशभरात तीव्र संताप निर्माण झालेल्या नीट परीक्षा प्रश्नपत्रिका गळती प्रकरणाचा निषेध करत तसेच देशातील परीक्षा व्यवस्थेत पारदर्शकता आणण्याची मागणी करत बेळगावात युवक काँग्रेसतर्फे भव्य मशाल मोर्चा काढून तीव्र आंदोलन करण्यात आले. युवक काँग्रेसचे राज्य सरचिटणीस राहुल जारकिहोळी यांच्या नेतृत्वाखाली झालेल्या या आंदोलनात शेकडो युवक काँग्रेस पदाधिकारी, कार्यकर्ते आणि विद्यार्थ्यांनी सहभाग घेत केंद्र सरकार विरोधात जोरदार घोषणा दिल्या. शहरातील काँग्रेस कार्यालयापासून राणी चन्नम्मा चौकापर्यंत भव्य मशाल मोर्चा काढण्यात आला. युवक काँग्रेसचे राज्य सरचिटणीस राहुल जारकिहोळी म्हणाले की केंद्रीय शिक्षण मंत्र्यांच्या राजीनाम्याची मागणी करत लाखो विद्यार्थ्यांच्या भविष्याची खेळ करणाऱ्या घोटाळ्याची नैतिक जबाबदारी स्वीकारून केंद्रीय शिक्षण मंत्री धर्मेंद्र प्रधान यांनी तात्काळ राजीनामा द्यावा अशी मागणी त्यांनी केली. ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ ಭಾನುಚಿಬ್ರವರ ನೇತೃತ್ವದಲ್ಲಿ ಸಾಕಷ್ಟು ಕಡೆ ಏನು ಕಳೆದ ತಿಂಗಳ ನೀಟ್ ಪತ್ರಿಕೆ ಸೋರಿಕೆ ಆಗಿದೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ವೈದ್ಯಕೀಯ ಒಂದು ಪರೀಕ್ಷೆಯನ್ನು, ಒಂದು ಅರ್ಹತೆ ಪರೀಕ್ಷೆಯನ್ನು ಅವರು ಭಾಗವಹಿಸಿದರು. ಇವತ್ತು ಕರ್ನಾಟಕದಿಂದ ಕೂಡ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು. ಆದರೆ ಪ್ರತಿ ಬಾರಿಗೆ ಇವತ್ತು ನೀಟ್ ಪರೀಕ್ಷೆ ಬರಲಿಕ್ಕೆ ಹೋದಾಗ ಪ್ರತಿ ಬಾರಿಗೆ ಈ ಸೋರಿಕೆ ಇವತ್ತು ಆಗ್ತಾಯಿದೆ. ಸುಮಾರು 2016ರಲ್ಲಿ ಈ ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 10 ವರ್ಷಗಳಲ್ಲಿ ಸುಮಾರು 5 ಬಾರಿ ಈ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ. ಅದಕ್ಕೆ ಇದರ ಹಿನ್ನೆಲೆ ಆಗಿರ್ಬೋದು, ಇದರ ಬೆನ್ನೆಲುಬಾಗಿ ಯಾರಿದ್ದಾರೆ ಅವ್ರಿಗೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಅದರ ಜೊತೆಗೆ ಈ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಚಿವರ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಜವಾಬ್ದಾರಿಯನ್ನು ತಗೋಬೇಕು. ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಅವರು ಅತಿ ಶೀಘ್ರವಾಗಿ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯವನ್ನು ಈ ಪ್ರತಿಭಟನೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಯಾರು ನಾನು ಒಂದು ಡಾಕ್ಟರ್ ಆಗಬೇಕಂತ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ, ಅವರಿಗೆ ಈ ಒಂದು ದೊಡ್ಡ ಅನ್ಯಾಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಸುಮಾರು 15ರಿಂದ 16 ತಾಸುಗಳವರೆಗೂ ಇವತ್ತು ಪ್ರತಿಯೊಬ್ಬರು ವಿದ್ಯಾರ್ಥಿ ಯಾರು ನೀಟ್ ಬರಿಬೇಕಂತ ಅಂದ್ಕೊಳ್ತಾರೆ 15ರಿಂದ 16 ತಾಸು ಅವರು ಪರೀಕ್ಷೆಗೆ ತಯಾರಿ ಮಾಡಬೇಕಾಗ್ತದೆ. ಆದರೆ ಕೊನೆಗೆ ಅವರ ಎಲ್ಲ ಆಸೆ ಈಡೇರೋದಿಲ್ಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಅವರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದವರು ಮಾಡಬೇಕು. ಅದೇ ರೀತಿ ಇವತ್ತು ಮಹಾರಾಷ್ಟ್ರದಲ್ಲಿ ಕೂಡ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಒಂದು ಪರೀಕ್ಷೆಯನ್ನು ಆಗ್ತಾಯಿದೆ. ಅದು ಕೂಡ ಇವತ್ತು ಸೋರಿಕೆ ಅಂತ ಹಿನ್ನೆಲೆ ಅದನ್ನು ಕೂಡ ಇವತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೆ ಎಲ್ಲೆಲ್ಲಿ BJP ಸರ್ಕಾರ ಆಡಳಿತದಲ್ಲಿದೆ ಅಲ್ಲೆಲ್ಲ ಕಡೆ ಇಂಥ ಒಂದು ಸಮಸ್ಯೆಗಳ ಆಗ್ತಾಯಿದೆ. ಅದಕ್ಕೆ ಈ ಜವಾಬ್ದಾರಿಯನ್ನು ಇವತ್ತು BJP ಸರ್ಕಾರವರು ತಗೋಬೇಕು. ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವತ್ತು ಸಚಿವರು ರಾಜೀನಾಮೆಯನ್ನು ಕೊಡಬೇಕಂತ ಮತ್ತೊಮ್ಮೆ ಈ ಪ್ರತಿಭಟನೆ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೋಡಕತ್ತೀರಿ ಪ್ರತಿ ವೇಳೆ ಯಾವಾಗ ಪರೀಕ್ಷೆ ಆಗ್ತೈತಿ ಪೇಪರ್ಸ್ ಲೀಕ್ ಆಗ್ತಾ ಇದ್ದಾವೆ. ಲಾಸ್ಟ್ ನೀಟ್ ಪೇಪರ್ ವಿದ್ಯಾರ್ಥಿ 15-16 ತಾಸು ಅಭ್ಯಾಸ ಮಾಡಿ ಪರೀಕ್ಷಾ ಸಲುವಾಗಿ ತಯಾರಿ ಮಾಡ್ತಾರೆ. ನೋಡಿದಂದ್ರೆ ಅದು ಪೇಪರ್ ಲೀಕ್ ಆಯಿತು. ಹಿಂಗೆ ಪೇಪರ್ ಲೀಕ್ ಆಯ್ತು ಅಂದ್ರೆ ವಿದ್ಯಾರ್ಥಿ ಪರಿಸ್ಥಿತಿ ಏನು? ಅದು ಸ್ಟಡಿ ಮಾಡೋನು ಏನು ಲೀಕ್ ಆಗ್ತೈತೆ ಏನು ಆಗೋದಿಲ್ಲ ಅದು ಕಾಳಜಿ ಮಾಡೋದು. ತಾವು ನೋಡಿದರೆ ನಿನ್ನೇನು ಮಹಾರಾಷ್ಟ್ರದಲ್ಲೇ TET ಎಕ್ಸಾಮ್ ಇತ್ತು, ಅದರದ್ದು ಪೇಪರ್ ಲೀಕ್ ಆಯಿತು. ವಿದ್ಯಾರ್ಥಿ ಎಕ್ಸಾಮ್ ಹಾಲ್ಗೆ ಹೋಗಿದ್ರು, 1 ತಾಸು ಹಿಂದೆ ಲೀಕ್ ಆಗಿತ್ತು ಅಂದ್ರೆ ಗುರ್ತಾಯಿತು. ಏನು ಮಾಡಕತ್ತಾರೆ ಸರ್ಕಾರಿಯವರು? ಅದರ ಸಲುವಾಗಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ರಾಹುಲ್ ಜಾರಕಿಹೊಳಿ ಅವರು ಮತ್ತು ನಮ್ಮದು ಮೃಣಾಲ್ ಹೆಬ್ಬಾಳ್ಕರ್ ಅವರು ಎಲ್ಲ ಯೂತ್ಗೆ ಕರ್ಕೊಂಡು ನಾವು ಚೆನ್ನಮ್ಮ ಹೋಗಿ ಇದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಮುಂದೆ ದಿನ ನಮ್ಮದು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಬೇರೆ ಬೇರೆ ವಿಂಗ್ ದಿನ ಒಂದು ಹೋರಾಟ ನಾವು ಮಾಡ್ತಾ ಇರ್ತೀವಿ. ನಿಮಗೆ ನೆನಪಿರಬೇಕು, ಒಂದು 6 ವರ್ಷ ಹಿಂದೆ PSI ಎಕ್ಸಾಮ್ ನಮ್ಮ ಕರ್ನಾಟಕದಲ್ಲೇ ಆಗಿತ್ತು. ಅದೆಲ್ಲ ಲಫಡೆ ಮಾಡಿ ಸಾವಿರಾರು ಮಂದಿ PSI ಪೋಸ್ಟ್ ಸಲುವಾಗಿ ಎಕ್ಸಾಮ್ ಕೊಟ್ಟಿದ್ರು, ಅಲ್ಲೇನೂ ಲಫಡೆ ಆಯಿತು. ಹಿಂಗಾಯ್ತಂದ್ರೆ ಸ್ಟೂಡೆಂಟ್ಸ್ದು ಪರಿಸ್ಥಿತಿ ಏನು? ಇದರ ಸಲುವಾಗಿ ನಾವು
ಈಗ ದಿನ ನಾವು ಹೋರಾಟ ಮಾಡೋರು, ದಿನ ನಾವು ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಅವ್ರ ರಾಜೀನಾಮೆಗೆ ನಾವು ಕೇಳ್ತಾ ಇದ್ದೀವಿ. या आंदोलनात आमदार आसिफ सेठ, बुडा माजी अध्यक्ष लक्ष्मणराव चिंगळे, केपीसीसी सदस्य मलगौडा पाटील, जिल्हा सरचिटणीस प्रदीप एमजे, सागर दिवटगी, युवक काँग्रेस नेते मृणाल हेब्बाळकर, चिकोडी जिल्हाध्यक्ष सिद्दीक अंकोळगी आदी उपस्थित होते. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.